ವೆಲ್ಕಮ್ ಫ್ರೆಂಡ್ಸ್. ಹನುಮಾನ್ ಡೇ 5 ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋಣ. ಮತ್ತು ಮಹೇಶ್ ಬಾಬುದು ಗುಂಟೂರು ಕಾರ ಮೂವಿ ರಿಲೀಸ್ ಆಗಿದ್ದಲ್ಲ, ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಮಾತಾಡೋಣ. ಸೊ ಪ್ಲೀಸ್ ನನ್ನ ವಿಡಿಯೋ ಯಾರನ್ನ ಹೊಸ್ದಾಗಿ ನೋಡುತ್ತೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಕೊಡ್ರಿ. ನೀವು ಸಪೋರ್ಟ್ ಕೊಟ್ಟರೆ ನನ್ನ ಚಾನಲ್ ಗ್ರೋ ಆಗ್ತದೆ ಬಾಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ. ನೀವು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನನ್ನ ವಿಡಿಯೋ ನಿಂಬಲ್ಲಿ ಬರಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹನುಮಾನ್ ಮೂವಿ ಮೇಕರ್ಸ್ ಲಾಸ್ ಒಂದು ಬಿಗ್ ಆಗಿ ಇವತ್ತು ಪೋಸ್ಟರ್ ರಿಲೀಸ್ ಮಾಡಿದ್ರು. ಏನು ಪೋಸ್ಟರ್ ಬಿಟ್ಟಾರಪ್ಪ ಅಂತಂದ್ರು, ಮೂವಿ ಬಜೆಟ್ ಇತ್ತು 50 crore, ಮೂವಿ ವರ್ಲ್ಡ್ ವೈಡ್ 100 crore ಕ್ರಾಸ್ ಮಾಡಿತ್ತು. ಎಲ್ಲೋಸ್ ಮಂದಿ ವೇಟ್ ಮಾಡ್ಲಿತ್ತು. ಒಂದು ಟೀಸರ್ ಲಾಸಿ ಒಂದು ಹೈಪ್ ತಂದಿತ್ತಲ್ಲ, ಹನುಮಾನ್ ಮೂವಿ ಹಿಂಗೆ ಥರ ನಮಗೆ ಟೀಸರ್ ಒಳಗೆ ಕಾಣ್ಲತ್ತ ಈ ಥರ ನಾವು ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು. ಬಟ್ ಈ ಮೂವಿ ಸಂಗಟೆ ಆಂಧ್ರ ತೆಲಂಗಾಣದಾಗೂ ಮಹೇಶ್ ಬಾಬು ಗುಂಟೂರು ಕಾರ ಮೂವಿ ರಿಲೀಸ್ ಆಗಿತ್ತು 12 ತಾರೀಕಿಗೆ. ಅದ್ರ ಸಲಿಗೆ ಹನುಮಾನ್ ಮೂವಿ ಆಂಧ್ರ ತೆಲಂಗಾಣದಾಗೂ 11 ತಾರೀಕಿಗೆ ಇದು ಮೂವಿ ರಿಲೀಸ್ ಮಾಡಿದ್ರು. ಸೊ ಫಸ್ಟ್ ಡೇ ಕಲೆಕ್ಷನ್ನೇ ನಾವು ಮಾತಾಡಬೇಕು. ನೈಟ್ ಶೋ ಕಲೆಕ್ಷನ್ನೇ 400 ಕೋಟಿ 11 ತಾರೀಕಿಗೆ ಫಿಲ್ಮ್ ಗಳಿಸ್ಬಿಟ್ಟದ. ಈಗ ವರ್ಲ್ಡ್ ವೈಡ್ ಬಗ್ಗೆ ನಾವು ಮಾತಾಡ್ಬೇಕು. 98 crore ಫಿಲ್ಮ್ ಗಳಿಸ್ಬಿಟ್ಟದ. ಮತ್ತು ಗ್ರಾಸ್ ಕಲೆಕ್ಷನ್ ಅಲ್ಲಿ ಮತ್ತು ನೆಟ್ ಕಲೆಕ್ಷನ್ ನಾವು ಮಗ್ಗದ ಫಸ್ಟ್ ಡೇ ಕಲೆಕ್ಷನ್ ಇತ್ತು ಫ್ರೈಡೇ ದಿನ ಡೇಟ್ ಇತ್ತಲ್ಲ 8.5 lakh rupees ಇತ್ತು. ಮತ್ತು ಸೆಕೆಂಡ್ ಡೇ ಕಲೆಕ್ಷನ್ 12 ಕೋಟಿ ಮ್ಯಾಲಾಗ್ಯದ. ಮತ್ತು ಥರ್ಡ್ ಡೇ ಕಲೆಕ್ಷನ್ 16 ಕೋಟಿ ಮ್ಯಾಲಾಯಿತು. ಮತ್ತು ಫೋರ್ತ್ ಡೇ ಕಲೆಕ್ಷನ್ 15 crore ಮ್ಯಾಲಾಯಿತು. ಮತ್ತು ಫಿಫ್ತ್ ಡೇ ಕಲೆಕ್ಷನ್ ಏನದ ಅಂದ್ರೆ ಇವತ್ತಿನ ಡೇಟಾನ ಮಾತಾಡಿದ್ವಿ, 14 ಕೋಟಿ ರೂಪಾಯಿ ಫಿಲ್ಮ್ ಗಳಿಸದ. ಮತ್ತು ಟೋಟಲ್ ಕಲೆಕ್ಷನ್ ನಾವು ಮಾತಾಡುವಾಗ 70 crore 24 lakh rupees ಫಿಲ್ಮ್ ಗಳಿಸದ. ಅಂದ್ರೆ ಮೂವಿ ಒಂದು ಬಿಗ್ ಹಿಟ್ ಟ್ಯಾಗ್ ಅಂತ ತೊಂದ್ಬಿಟ್ಟಿತ್ತು. ಇದು ಇನ್ನೂ ಬರ್ತಾ ಟೈಮ್ದಾಗ ಇನ್ನೂ ಶೋಗಳು ಸಿಗ್ತಾವೆ, ಇನ್ನೂ ಫಿಲ್ಮ್ ಕಲೆಕ್ಷನ್ ಮಾಡಿದೆ. ಇದು ಒಂದೇ ಇಲ್ಲಿಗೆ ಸ್ಟಾಪ್ ಆಗಲ್ಲ. ಇದು ಮೂವಿ ಇನ್ನೂ ಮುಂದಕ್ಕೆ ಹೋಗೋದಿದೆ. ಮೂವಿ ಎಲ್ಲಿ ಸ್ಟಾಪ್ ಆಗಲ್ಲ. ಕಲೆಕ್ಷನ್ ಮಾಮ್ದಾಗಲಿ ಮತ್ತು ಪಬ್ಲಿಕ್ ಇನ್ನೂ ಮೂವಿ ಇಷ್ಟ ಆಗ್ತದೆ. ಸೊ ಕಲೆಕ್ಷನ್ ಎಲ್ಲಿ ಡ್ರಾಪ್ ಆಗಲ್ಲ ಆ ಥರ ನನಗೆ ಅನಿಸ್ಲತ್ತದ. ಬಟ್ ಮೇಕರ್ಸ್ಲಾಸ್ ಚಲೋ ಮಾಡಿದ್ರು. ಏನಂದ್ರಪ್ಪ ಅದನ್ನ ರಿಲೀಸ್ ಆಗ್ತಲ್ಲ, ಬಿಗ್ ಮೂವಿಗಳು ರಿಲೀಸ್ ಅಂದ್ರೆ ದೊಡ್ಡ ಪೋಸ್ಟರ್ಗಳು ರಿಲೀಸ್ ಬಿಡ್ತಾರೆ. ನನ್ನ ಪಿಕ್ಚರ್ ಇಷ್ಟು ಕಲೆಕ್ಷನ್ ಮಾಡಿತ್ತು, ಇಷ್ಟು ಕೋಟಿ ಕಳಿಸಿ ಅಂತ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಬಟ್ ಹನುಮಾನ್ ಮೇಕರ್ಸ್ ಲಾಸಿ ಎಲ್ಲಿ ಗಡ್ಬಡ್ ಮಾಡಿಲ್ಲ, ಸ್ಲೋ ಆಗಿ ಅವ್ರು ವೇಟ್ ಮಾಡ್ತಾರ. ಈ ಮೂವಿ ಎಷ್ಟು ರೆಸ್ಪಾನ್ಸ್ ಕೊಡ್ತದೆ, ಫಿಲ್ಮ್ ಡೇ ಬೈ ಡೇ ಎಷ್ಟು ಕಳಿಸ್ತದ ಅಂತ ಅವ್ರು ವೇಟ್ ಮಾಡ್ತಿರು. ವೇಟ್ ಮಾಡಿದ್ಮೇಲೆ 5 days ಆದಮೇಲೆ ಹನುಮಾನ್ ಮೇಕರ್ಸ್ ಲಾಸಿ ಒಂದು ಪೋಸ್ಟರ್ ಬಿಟ್ಟರು. 100 crore ಫಿಲ್ಮ್ ಕ್ರಾಸ್ ಮಾಡಿತದೆ. ಇದು ಒಂದು ಪ್ಲಸ್ ಪಾಯಿಂಟೇ. ಹನುಮಾನ್ ಮೂವಿಗೆ ಎಲ್ಲಿ ನೆಗೆಟಿವಿಟಿ ಬಂದಿಲ್ಲ. ಫಿಲ್ಮ್ ಚಲೋ ರೆಸ್ಪಾನ್ಸೇ ಬಂತು. ಮೂವಿ ರಿವ್ಯೂಸ್ ಆಗಲಿ ಮತ್ತು ಟಿಕೆಟ್ ಬಗ್ಗೆದಾಗಲಿ ಮತ್ತು ನಾವು ಮಾತಾಡ್ಬೇಕು ಥಿಯೇಟರ್ಲಾಸಿ ಪಬ್ಲಿಕ್ ನೋಡಿಗೆ ಎಲ್ಲೋ ಸುಮ್ಮನೆ ಶಾಕ್ ಆಗತ್ತಾರ. ಅದು ಎಂಡಿಂಗ್ದಾಗ ಏನು ಸಿಂತಪ್ಪ ಹನುಮಾನ್ಜಿಗೆ ಇಷ್ಟು ಪ್ರೆಸೆಂಟೇಷನ್ ಕೊಟ್ಟರು ಅಂತ ಎಲ್ಲೋ ಸುಮ್ಮನೆ ಶಾಕ್ ಆಗಿದೆ ಮೂವಿ ನೋಡೋ ಮಟ್ಟಿಗೆ. ಐ ಹೋಪ್ ನಾ ಇನ್ನೊಂದು 2 ದಿನದಾಗ ಮತ್ತೆ ನೆಕ್ಸ್ಟ್ ಮೂವಿ ನೋಡ್ಲಕ್ಕೆ ಹೋಗ್ತೀನಿ. ಮತ್ತು ಇನ್ನೊಂದು ಸಲ ನಾ ಡೀಟೇಲಾಗಿ ಹೇಳಕ್ಕೆ ಕ್ವಶನ್ ಮಾಡ್ತೀನಿ ಮೂವಿ ಬಗ್ಗೆದಾಗೆ, ಮೂವಿ ಸ್ಟೋರಿ ಬಗ್ಗೆದಾಗೆ ಡೀಟೇಲಾಗಿ ನಾವು ಮಾತಾಡೋಣ. ಸೊ ಇದಕ್ಕೆ ಶೋ ಮುಟ್ಟ ಕಡಿಮೆ ಸಿಕ್ಕಿವು. ನಾವು ಪಹಲೆ ಇಂಡಿಯಾದಾಗ 2,000 ಸ್ಕ್ರೀನ್ಗಳು ಕೊಟ್ಟಿರಿ. 2,000 ನಾವು ಮತ್ತೆ ಈಗ ಮಾತಾಡ್ಬೇಕಂದ್ರೆ ವರ್ಲ್ಡ್ ವೈಡ್ ಸ್ಕ್ರೀನ್ಗಳ ಬಗ್ಗೆ ನಾವು ಮಾತಾಡಬೇಕು. 2,500 ಸ್ಕ್ರೀನ್ಗಳು ಕೊಟ್ಟಾರ ಫಿಲ್ಮ್. ಸೊ ಸೆಕೆಂಡ್ ಏನಂದ್ರು ನೆಟ್ ಕಲೆಕ್ಷನ್ ಅದ ಇಲ್ಲಿ 55 crore 10 lakh rupees ಅದ. ಈ ಮೂವಿಗೆ ಬ್ಯಾಂಗ್ಳೂರ್ದಾಗಲಿ 166 ಸ್ಕ್ರೀನ್ಗಳು ಕೊಟ್ಟರು. ಈಗ 314 ಸ್ಕ್ರೀನ್ಗಳು ಕೊಟ್ಟಾರ. ಮತ್ತು ಹೈದರಾಬಾದಾಗ 82% ಅಂದ್ರೆ 89 ಅಂದ್ರೆ ನಾವು ಮಾತಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಹೈದರಾಬಾದಾಗ ಪ್ರತಿಯೊಂದು ಥಿಯೇಟರ್ನಲ್ಲಿ 317 ಸ್ಕ್ರೀನ್ಗಳು ಕೊಟ್ಟಾರ ಹೈದರಾಬಾದಾಗ. ಅಂದ್ರೆ ನೀವು ಎಕ್ಸಾಂಪಲ್ ಮಾತಾಡ್ಬೇಕಂದ್ರೆ ಫಸ್ಟ್ ಡೇದಾಗ ಏನು ಸ್ಕ್ರೀನ್ಗಳು ಕೊಟ್ಟಿರಲ್ಲ, 166 ಹೈದರಾಬಾದಾಗ ಸ್ಕ್ರೀನ್ಗಳು ಕೊಟ್ಟಿರು. ಇದು ಒಂದು ತೆಲುಗು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗಿದೆ. ಬಟ್ ಇದಕ್ಕೆ ಜಾಸ್ತಿ ಸ್ಕ್ರೀನೇ ಕೊಟ್ಟಿಲ್ಲ. ಈಗ ನಾವು ನೆಕ್ಸ್ಟ್ ನಾವು ಮಹೇಶ್ ಬಾಬು ಫಿಲ್ಮ್ ಬಜೆಟ್ ಅದ 200 crore ಏನೋ ಫಿಲ್ಮ್ ಬಜೆಟ್ ಇತ್ತು. ಫಸ್ಟ್ ಡೇ ಕಲೆಕ್ಷನ್ 41 crore ಫಿಲ್ಮ್ ಗಳಿಸಿದ ಫಸ್ಟ್ ಡೇನೇ. ಸೆಕೆಂಡ್ ಡೇ ಕಲೆಕ್ಷನ್ ಮಾತಾಡ್ಬೇಕಂದ್ರೆ ಪೂರಾ ಡ್ರಾಪೇ ಆಯಿತು, 13 crore. ಮತ್ತು ಥರ್ಡ್ ಡೇ ಕಲೆಕ್ಷನ್ 14 crore. ಮತ್ತು ಫೋರ್ತ್ ಡೇ ಕಲೆಕ್ಷನ್ ಈಗ 2 ದಿನ ಹಬ್ಬ ಇತ್ತಲ್ಲ, ಸೊ ಅದ್ರ ಸಲಕ್ಕೆ ನನಗಂತೀನಿ ಇಲ್ಲಿ ಕಲೆಕ್ಷನ್ ಚಲೋ ಗ್ರೋತ್ ಮಾಡಿದ. ಮತ್ತು ಫಿಫ್ತ್ ಡೇ ಕಲೆಕ್ಷನ್ ಇಲ್ಲಿ ಇನ್ನೂ ಡೌನ್ ಅಂತೀವಲ್ಲ 7 crore 93 lakh rupees ಫಿಲ್ಮ್ ಗಳಿಸಿದೆ. ಅಂದರೂ ಇನ್ನೂ ಫಿಲ್ಮ್ ಗಳಿಸ್ಬೇಕು. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಜಸ್ಟ್ ಇನ್ನು 50% ಫಿಲ್ಮ್ ಕಲೆಕ್ಷನ್ ಮಾಡಿದ. ಇನ್ನೊಂದು 2-3 ದಿನದಾಗ ಇನ್ನೂ ಕಲೆಕ್ಷನ್ ಮಾಡಬೇಕು. ಅವಾಗೆ 200 crore ಫಿಲ್ಮ್ ಬಜೆಟ್ ಅದ, ಅಲ್ತೇನ ಕವರ್ ಆಗ್ತದ ನನಗೆ ಅನ್ಸದ. ಮೇ ಬಿ ಇನ್ನೊಂದು 2-3 ದಿನದಾಗ ಗೊತ್ತದ ಗುಂಟೂರು ಕಾರಂ ಆ್ಯಕ್ಚುಲಿ ಎಷ್ಟು ಗಳಿಸ್ಬೋದು. ಸೊ ಅಂತೀವಲ್ಲ ಹನುಮಾನ್ ಮೂವಿ ಇದು ಇನ್ನೂ ಮುಂದಕ್ಕೆ ಹೋಗ್ತದ. ಡೇ ಬೈ ಡೇ ಇನ್ನೂ ಸ್ಕ್ರೀನ್ಗಳು ಜಾಸ್ತಿ ಆಗ್ತದೆ. ಡೇ ಬೈ ಡೇ ಇನ್ನೂ ಮೂವಿ ಕಲೆಕ್ಷನ್ ಮಾಡ್ತಾರೆ. ಮತ್ತು ಈಗ ನಾ ಏನು ಮೂವಿ ರಿವ್ಯೂ ಈಗ ನಾ ಜಸ್ಟ್ ಈಗ ಡೇಟಾ ಹೇಳತ್ತೀನಲ್ಲ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ವರ್ಲ್ಡ್ ವೈಡ್ 100 crore ಫಿಲ್ಮ್ ಗಳಿಸಿದೆ. ಮತ್ತು ನೈಟ್ ಶೋ ಏನಿರ್ತಾವಲ್ಲ, ಮತ್ತು ಈಗ ನೈಟ್ ಶೋಗಳು ಇರ್ತಾವಲ್ಲ, ಸೊ ಮ್ಯಾಕ್ಸಿಮಮ್ ನಾವು ಅನ್ಬೋದಲ್ಲ ಇನ್ನೊಂದು 2-3 ಕೋಟಿ ಫಿಲ್ಮ್ ಗಳಿಸ್ತಿರ್ಬೇಕು ನನಗೆ. ಮತ್ತು ಮಾರ್ನಿಂಗ್ ಡೇಟಾ ಬರ್ತದೆ. ಮತ್ತು ನಾಳೆಗೆ ಇನ್ನೂ ಶೋ ಇರ್ತಾವೆ. ಎಲ್ಲಿ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸ್ಲೋ ಆಗಲಾಗ್ಯದ. ಡೇ ಬೈ ಡೇ ಮೂವಿ ರೆಕಾರ್ಡ್ ಮಾಡ್ಲತ್ತದ. ಈ ಮೂವಿಗೆ ಒಂದು ಬಿಗ್ ಚಾಲೆಂಜ್ ಇತ್ತು. ಈ ಮೂವಿ ಸೆಲೆಕ್ಟ್ ಎಷ್ಟೋ ಪ್ರಾಬ್ಲಮ್ ಅದು ನಿಮಗೆ ಎಲ್ಲೋಸ್ ಮಂದಿ ಗೊತ್ತದ. ಈ ಮೂವಿಗೆ ತೊಡೆ ಮಂದಿಗಿತ್ತು ಈ ಮೂವಿ ಫ್ಲಾಪ್ ಆಗಬೇಕು, ಈ ಮೂವಿ ನಡಿಬೇಡ್ದು ಅಂತ ತೊಡೆ ಮಂದಿ ಇತ್ತು. ಈ ಮೂವಿ ಸ್ಟೋರಿ ಸರಿಯಾಗಿ ನಡಿಬೇಡಿತ್ತು. ಬಟ್ ಎಂಡಿಂಗ್ದಾಗ ಹನುಮಾನ್ಜಿಗೆ ಹೆಂಗೆ ಪ್ರೆಸೆಂಟೇಷನ್ ಕೊಟ್ಟಲ್ಲ, ಅದೇ ಒಂದು ಬಿಗ್ ಈ ಮೂವಿಗೆ ಪ್ಲಸ್ ಪಾಯಿಂಟ್ ನಾವು ಅಂತೀವಿ.
ಪ್ರಶಾಂತ್ ವರ್ಮಾ ಆಗಲಿ, ಫಿಲ್ಮ್ ಡೈರೆಕ್ಟರ್ ಆಗಲಿ ಮತ್ತು ಫಿಲ್ಮ್ ಪ್ರೊಡ್ಯೂಸರ್ ಆಗಲಿ, ಫಿಲ್ಮ್ ಯಾರನ್ನ ಮೇಕರ್ಸ್ ಫಿಲ್ಮ್ಲೆಸ್ ಕನೆಕ್ಟ್ ಆರಲ್ಲ, ವರ್ಮಾ ಅವ್ರಿಗೆ ನಾ ಏನು ಹೇಳ್ಬೇಕಂದ್ರೆ ಚಲೋ ಮೂವಿ ಮಾಡಿರಿ ಸರ್. ತೇಜಸ್ ಸಂಜಯ್ನ ಹೇಳ್ಬೇಕಾದ್ರೆ ಚಲೋ ಮೂವಿ ಮಾಡಿರಿ ಸರ್. ನಾ ಇನ್ನು ನೆಕ್ಸ್ಟ್ ಮೂವಿ ಸರ್ ನಾ ವೇಟ್ ಮಾಡ್ತೀನಿ. ಫಸ್ಟ್ ಯೂನಿವರ್ಸ್ ಮೂವಿ ಅಂತ ಪ್ರೆಸೆಂಟೇಷನ್ ನಮಗೆ ಕೊಟ್ಟರು. ಸೆಕೆಂಡ್ ಮತ್ತು ಅದಿರಾ ಸೆಕೆಂಡ್ ಪಾರ್ಟ್ ಬರೋದದ, ಮತ್ತು ಜೈ ಹನುಮಾನ್ ಸೆಕೆಂಡ್ ಪಾರ್ಟ್ನು ಬರೋದು. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವೀಡಿಯೋಗೆ ಹೇಳಕ್ಕೆ ನಾನು ಕೋಶಿಶ್ ಮಾಡ್ತೀನಿ. ಸೊ ಇದೆಲ್ಲ ಕೆಳಗೆ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವೀಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡ್ರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.